ಇಷ್ಟಪಡ್ತಾರೆ ಸರ್. ಬೆಳಗ್ಗೆ 6 ಗಂಟೆ ನಡೆಸುವಂತ ಒಂದು ಸುದೀರ್ಘ ಹೋರಾಟಕ್ಕೆ ಸರ್ಕಾರ ಏನು ಬಳ್ಳಾರಿ ಜಿಲ್ಲೆಯವರು ಶಾಂತಿಯುತಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ಅವ್ರು ಏನಾದರೂ ಏನು ಮಾಡ್ಕೊಳ್ತಾರ ಅಂತೇಳಿ ಏನಾದರೂ ತಪ್ಪು ತಿಳ್ಕೊಂಡಿದ್ರೆ ಪ್ರತಿದಿನ ಹೋರಾಟ ಮಾಡ್ತೀವಿ ಬಳ್ಳಾರಿಯಲ್ಲಿ. ಪ್ರತಿದಿನ ರೈತರಾಗಿರ್ಬೋದು, ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಜನನ ದಂಗೆ ಏಳಿಸ್ತೀವಿ. ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇವತ್ತು ಏನು ಸಾಮಾನ್ಯವಾಗಿ ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಬೇಡ್ರಿ ಯಡಿಯೂರಪ್ಪನವ್ರೆ. ಇವತ್ತೇನಾದ್ರು ಹೋರಾಟ ಇದು ಬರೀ ಪ್ರಾರಂಭದ ಹೋರಾಟ. ಆನಂದ್ ಸಿಂಗೋರೆ ನಿನ್ನೆ ರಾತ್ರಿ ಪೊಲೀಸ್ ಇಲಾಖೆಗೆ ಸೆಕ್ಷನ್ಗಳನ್ನು ಹಾಕಿ ಹೋರಾಟವನ್ನು ಹತ್ತಿಡಲು ಏನಾದ್ರೂ ನೀವು ಪ್ಲಾನ್ ಮಾಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಇಲ್ಲಿ ಬಳ್ಳಾರಿಯಲ್ಲಿ ಇರುವಂತ ಎಲ್ಲಾ ಅಧಿಕಾರಿಗಳು ಬಳ್ಳಾರಿಗೆ ಸಂಬಂಧಪಟ್ಟವರು ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟವರಲ್ಲ. ನೀವೇನಾದ್ರೂ ಹೊಡಿಬೇಕಂತಂದ್ರೆ ಬಳ್ಳಾರಿ ಜಿಲ್ಲೆನ ನಿಮ್ಮ ಯಡಿಯೂರಪ್ಪ ಅವ್ರಿಗೆ ಹೇಳ್ರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚಾದಂತ ಜಿಲ್ಲೆಗಳು ಇವೆ. ಫಸ್ಟ್ ಅಲ್ಲಿಂದ ಬೆಳಗಾಂಲಿಂದ ನೋಡ್ಕೊಂಬರ್ರಿ. ನಿಮಗೇನಾದ್ರೂ ತಾಕತ್ತಿದ್ರೆ ಬೆಳಗಾಂನ ಬಿಟ್ರೆ ಕರ್ನಾಟಕದಲ್ಲಿ ಕನ್ನಡ ಜನರು ಮೌನವಾಗಿರ್ತಾರ ಅಂತೇಳಿ ಇದೇನು ತಮಾಷೆ ಮಾಡ್ತಾ ಇದ್ದೀರಾ ನೀವು? ಇವತ್ತು ರೈತರು ದಂಗೆ ಅಂತ ಹೇಳ್ತಾರೆ, ಬಹಳ ಹುಷಾರಾಗಿರಿ. ಆದ್ರೆ ಕುಡಿ ನೀರಿನ ಸಮಸ್ಯೆ ಎಷ್ಟಾಗ್ತದೆ ಅಂತೇಳಿ ಏನಾದ್ರು ಗೊತ್ತಾ? ನೀವು ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬಗ್ಗೆ ಏನಾದ್ರು ಇತಿಹಾಸ ಗೊತ್ತಿದೆಯಾ ಆನಂದ್ ಸಿಂಗೋರೆ? ದಯವಿಟ್ಟು ನೀವು ಜಿಲ್ಲಾ ಉಸ್ತುವಾರಿ ಆಗಿ ಅಧಿಕಾರಿಗಳೆಲ್ಲ ನಮ್ಮ ಮಾತು ಕೇಳ್ತಾರ, ಯಡಿಯೂರಪ್ಪ ನಮ್ಮ ಮಾತು ಕೇಳ್ತಾರ ಅಂತೇಳಿ ಏನಾದ್ರು ಅಂದ್ರೆ ಇವತ್ತೇ ಸರ್ಕಾರನ ಅಳ್ಳಾಡಿಸೋಷ್ಟು ಬಳ್ಳಾರಿ ಅವ್ರಿಗೆ ಐತೆ. ಹಿಂದಿನ ಇತಿಹಾಸ ತೆಗೆದು ನೋಡ್ರಿ, ಹಿಂದೆ ಇತಿಹಾಸ ತೆಗೆದು ನೋಡ್ರಿ. ಬಳ್ಳಾರಿಯಿಂದನೇ ಶ್ರೀಯುತ ಯಡಿಯೂರಪ್ಪನವರು ಬಳ್ಳಾರಿಯಿಂದ ಮುಖ್ಯಮಂತ್ರಿ ಆಗಿದ್ದು ಅದನ್ನು ಮಾಡ್ತಿದ್ದಾರೆ. ಇವತ್ತು ಏನಾದ್ರೂ ವಿಭಜನೆ ಮಾಡ್ಬೇಕಂತಿದ್ರೆ ಒಂದು ಪ್ರಶ್ನೆ, ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿರ್ಬೋದು, ಕಾವೇರಿ ಹೋರಾಟ ಆಗಿರ್ಬೋದು, ಮತ್ತೊಂದು ಹೋರಾಟ ಆಗಿರ್ಬೋದು, ಎಲ್ಲದಕ್ಕೂ ಬಳ್ಳಾರಿ ಸ್ಪಂದನೆ ಮಾಡಿದೆ. ಇವತ್ತು ಬಳ್ಳಾರಿ ತೊಂದರೆ ಆಗ್ತಿದೆ. ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಸ್ಪಂದನೆ ಇದೆ? ಯಾರ ರಾಜ್ಯ ಮಟ್ಟದ ಒಂದು ಹೋರಾಟಗಾರರಿಂದ ಯಾವ ರೀತಿ ಸ್ಪಂದನೆ ಇದೆ? ಇದು ಪ್ರಾರಂಭದ ಹೋರಾಟ. ರಾಜ್ಯ ಮಟ್ಟದ ಎಲ್ಲಾ ರಾಜ್ಯಾಧ್ಯಕ್ಷಗಳನ್ನೆಲ್ಲ ಕರೆಸ್ತೀವಿ. ಪ್ರಾರಂಭದಲ್ಲಿ ವಾಟಾಳ್ ನಾಗರಾಜ್ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು ಬಂದಿದ್ದಾರೆ. ಇನ್ನ ರಾಜ್ಯಾಧ್ಯಕ್ಷ ಎಲ್ಲ ರಾಜ್ಯಾಧ್ಯಕ್ಷರು ಕರೆಸ್ತೀವಿ. ಬಳ್ಳಾರಿ ಯಾವುದೇ ಕಾರಣಕ್ಕೂ ವಿಭಜನೆ ಮಾಡ್ಲಿಕ್ಕೆ ಬಿಡಲ್ಲ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಇಲ್ಲಿಗೆ ಕೈ ಬಿಡಿ. ಇಲ್ಲಾಂದ್ರೆ ಪ್ರತಿದಿನ ವಿಭಿನ್ನ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಎಲ್ಲ ಬಳ್ಳಾರಿ ಜಿಲ್ಲೆ ಜನಗಳು ಇದನ್ನ ನೋಡ್ತಾ ಇದ್ದಾರೆ. ದಯವಿಟ್ಟು ಬಳ್ಳಾರಿಯವರು ಎಲ್ಲ ಕಾಲೇಜುಗಳು, ಶಾಲೆ ಮಕ್ಕಳನ್ನ ಎಲ್ಲರೂ ಕರ್ಕೊಂಡ್ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಕೇವಲ 4 ರಿಂದ 5 ಜನಗಳು ಮಾತ್ರ ಮುಂಚೂಣಿಯಲ್ಲಿ ಇದ್ದಾರೆ. ಯಾವ ಹೋರಾಟಗಾರರಲ್ಲಿ ಪಾಲ್ಗೊಂಡಿಲ್ಲ ಕನ್ನಡ ಪರ ಹೋರಾಟಗಾರರು ಅಂತ ಒಂದು ಮಾತಿದೆ. ದಯವಿಟ್ಟು ಮಾಧ್ಯಮದವರೇ ಮಂಜುನಾಥ್ ಅವರಿಗೆ ಬೇಕು, ಯಾರು ಕುಡುತಿ ಶ್ರೀನಿವಾಸ್ ಅವರಿಗೆ ಮಾತ್ರ ಬೇಕು, ಅವ್ರಿಗೆ ಕೆಲವೊಬ್ಬರಿಗೆ ಮಾತ್ರ ಬೇಕಾಗಿದೆ, ಯಾರಿಗೂ ಬೇಕಾಗಿಲ್ಲ. ದಯವಿಟ್ಟು ಕಲ್ಪನೆ ಮಾಧ್ಯಮದವರು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಎಲ್ಲಾರು ಬಳ್ಳಾರಿ ಜಿಲ್ಲೆಯ ಮನೆಗೊಬ್ಬ ತೀರಾ ಹೋರಾಟಕ್ಕೆ ಬಾರ ಅಂತೇಳಿ ಒಬ್ರು ಬಂದ್ರು ಕೂಡ ಒಂದು ಗುಡಿ ಸಿಂಡು, ಒಂದು ಮದ್ದಿನ ಸಿಂಡು, ಇದೊಂದು ತಿಳ್ಕೊಳ್ರಿ. ದಯವಿಟ್ಟು ಇಲ್ಲಿ ರಾಜಕೀಯ ಏನು ಇಲ್ಲ. ಇಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ನಾವು ಹೋಗಿ ಪ್ರತಿಯೊಬ್ಬರು ಕೈ ಮುಗಿದು ಶಾಂತ ರೀತಿಯಿಂದ ಬಂದ್ ಮಾಡಿಸಿದ್ವಿ. ಇನ್ನು ಉಗ್ರ ಹೋರಾಟ ಸ್ವರೂಪ ತೋರಿಸ್ಬೇಕಂದ್ರೆ ನಾವು ಕೂಡ ತೋರಿಸ್ಲಿಕ್ಕೆ ರೆಡಿ ಇದ್ದೀವಿ. ಈಗ ಇವತ್ತಿನ ಟೋಟಲ್ ಅಪ್ಡೇಟ್ಸ್ ಏನೇನಿದೆ ಸರ್? ಯಾವ ಏರಿಯಾದಲ್ಲಿ ಏನೇನಾಗ್ತದೆ? ಇಲ್ಲಿ ಬಳ್ಳಾರಿಯಲ್ಲೇ ಒಂದು ಹೋರಾಟದ ಬಗ್ಗೆ ಮಾಹಿತಿ ಹೇಳಿದೆ. ದಯವಿಟ್ಟು ಇವತ್ತು ಹಬ್ಬ ಇದೆ. ನಾವು ಹಣ್ಣು ಹಂಪಲಗಳು ಮತ್ತು ಮೆಡಿಕಲ್ ಶಾಪು ಎಲ್ಲದನ್ನು ಓಪನ್ ಮಾಡಲಿ ಅಂತ ನಾವೇ ಒಪ್ಕೊಂಡಿದ್ದೀವಿ. ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟು ಬದಲಿಂದ ಏನೂ ಆಗಲ್ಲ ಅಂತೇಳಿ ನಮ್ಮ ಉದ್ದೇಶ. ಅದಕ್ಕಾಗಿ ಇದು ಪ್ರಾರಂಭದ ಹೋರಾಟ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ತೋರಿಸ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತೀವಿ.